ನಿಮ್ಮ ಹತ್ರ ಸುಮಾರು ವರ್ಷಗಳಿಂದ ಆಗಿರ್ಬೋದು ಕೆಲವೊಂದು ಸ್ಟಾಕ್ಗಳನ್ನ ಇಟ್ಕೊಂಡಿರ್ತೀರಾ. ಆ ಸ್ಟಾಕ್ಗಳು ನಿಮ್ಮದೇ ಆದ ಒಂದು ಅನಲೈಸೇಷನ್ ಮಾಡಿರ್ತೀರಾ, ಅಲ್ಲ ಯೂಟ್ಯೂಬಲ್ಲಿ ನೋಡಿ, ನ್ಯೂಸಲ್ಲಿ ನೋಡಿ, ಈ ಥರ ಒಂದು ಅನಲೈಸೇಷನ್ ಮಾಡಿ ಸ್ಟಾಕ್ಗಳನ್ನ ಇಟ್ಕೊಂಡಿರ್ತೀರಾ. ಆ ಸ್ಟಾಕ್ ನಿಜವಾಗ್ಲೂ ನಿಮಗೆ ಲಾಂಗ್ ಟೈಮಲ್ಲಿ ರಿಟರ್ನ್ಸ್ ಕೊಡುತ್ತಾ ಕೊಡಲ್ವಾ ಅಂತ ನಿಮಗೆ ಗೊತ್ತಿರಲ್ಲ. ಸುಮಾರು ಜನ ಆವರೇಜ್ ಕೂಡ ಮಾಡ್ತಾ ಇರ್ತಾರೆ, ಕೆಳಗಡೆ ಬಂದಾಗೆಲ್ಲ ತಗೊಂತ ಹೋಗ್ತಾ ಇರ್ತೀರಾ. ಇದು ಎಷ್ಟು ಸರಿ, ಓಕೆನಾ? ಅದು ರಿಟರ್ನ್ ಕೊಡುತ್ತಾ ಕೊಡಲ್ವಾ ನಿಮ್ಗೆ ಯಾವುದೇ ತರಹದ ಕ್ಲಾರಿಟಿ ಇರಲ್ಲ. ಆ ಕೆಲವೊಂದು ನಾನು ಇವತ್ತು ಸ್ಟಾಕ್ಗಳನ್ನ ತಗೊಂಡ್ಬಂದಿದ್ದೀನಿ, 10 ಸ್ಟಾಕ್ಗಳನ್ನ ತಗೊಂಡ್ಬಂದಿದ್ದೀನಿ. ಈ ಸ್ಟಾಕ್ ನಿಮ್ಮ ಹತ್ರ ಇದ್ರೆ ಎಚ್ಚರ, ಇದು ಒಂದು ಕೋಮಾಗ ಹೋಗಿರೋ ಸ್ಟಾಕ್. ಈ ಕೋಮಾಗ ಹೋಗಿರೋ ಸ್ಟಾಕ್ಗಳನ್ನ ಏನ್ ಮಾಡ್ಬೇಕು, ತಗೋಬೇಕಾ ತಗೋಬಾರ್ದಾ, ವೇಟ್ ಮಾಡ್ಬೇಕಾ, ಏನ್ ಮಾಡ್ಬೇಕು ಅಂತ ನಾನು ನಿಮ್ಮ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಆನಂದ್ ಪಾಟೀಲ್, ಟ್ರೇಡರ್, ಇನ್ವೆಸ್ಟರ್ ಮತ್ತು ಮ್ಯೂಚುವಲ್ ಫಂಡ್ ಅಡ್ವೈಸರ್. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು ಸೆಟ್ಕೋ ಆಟೋಮೇಟಿವ್ ಅಂತ. ಇದು ಒಂದು ಆಟೋ ಸೆಕ್ಟರ್, ಒಂದು ಆಟೋ ಎನ್ಸಿಲರೀಸ್ ಬರುತ್ತೆ, ಆ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತ ಸ್ಟಾಕ್. ಇದು ಬಂದು 237 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಮತ್ತೆ ಬುಕ್ ವ್ಯಾಲ್ಯೂ ಒಂದು ಮೈನಸ್ ಆಗಿದೆ, ನೋಡಬಹುದು ನೀವು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀವಿ. ಬುಕ್ ವ್ಯಾಲ್ಯೂ ಬಂದು ಮೈನಸ್ ಆಗಿದೆ 47, ಮತ್ತೆ EPS ಕೂಡ ಮೈನಸ್ ಇದೆ. ಈ ಒಂದು ಆಟೋ ಸೆಕ್ಟರ್ ನಿಮ್ಮ ಹತ್ರ ಇದ್ರೆ ನೀವು ಎಚ್ಚರವಾಗಿರಿ. ಈ ಸ್ಟಾಕ್ ನಾನು ಕೊನೆಯಲ್ಲಿ ನಿಮ್ಗೆ ಈ ಸ್ಟಾಕ್ ಅಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಬಹುದು, ಏನ್ ಮಾಡಬಾರ್ದು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಡ್ತೀನಿ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ಕೋಮಲ್ಲಿ ಹೋಗಿರುವಂತ ಒಂದು ಸ್ಟಾಕ್ ಲಿಸ್ಟ್ ಅಲ್ಲಿ ಇದು ಕೂಡ ಒನ್ ಸ್ಟಾಕ್, ಸೆಕ್ಟೋ ಆಟೋಮೇಟಿವ್. ಓಕೆ, ನೆಕ್ಸ್ಟ್ ಸ್ಟಾಕ್ ಹೋಗೋಣ ನಾವು. ನೆಕ್ಸ್ಟ್ ಸ್ಟಾಕ್ ಹೋಗೋದು ವೈಟ್ ಆರ್ಗಾನಿಕ್ ಆಗ್ರೋ ಅಂತ. ಇದು ಬಂದು ಅಗ್ರಿಕಲ್ಚರ್ ಒಂದು ಸಂಬಂಧಪಟ್ಟಿರೋ ಸ್ಟಾಕ್ ಆಗಿರುತ್ತೆ. ಈ ಸ್ಟಾಕ್ ಬಂದು ಕೇವಲ ಬರೀ 18 ಕೋಟಿ ಒಂದು ಮಾರ್ಕೆಟ್ ಕ್ಯಾಪ್ ಇದೆ. ತುಂಬಾ ಮೈಕ್ರೋ ಕ್ಯಾಪ್ ಗಿಂತ ಮೈಕ್ರೋ ಕ್ಯಾಪ್. ಈ ಒಂದು ಸ್ಟಾಕ್ ಅಲ್ಲೂ ಕೂಡ ಅಷ್ಟೇನೆ ಕೋಮಾಗ ಹೋಗಿದೆ. ಈ ಏನೆಲ್ಲ ನಾನು ಕೋಮಾಗ ಹೋಗಿರೋ ಸ್ಟಾಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಕಂಪ್ಲೀಟ್ ನನ್ನ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ಹೇಳ್ತಾ ಇದ್ದೀನಿ. ಜಸ್ಟ್ ನಿಮ್ಮ ಒಂದು ಇನ್ಫಾರ್ಮೇಶನ್ ಗೋಸ್ಕರ ಯಾವ ಸೆಕ್ಟರ್ ಏನ್ ಮಾರ್ಕೆಟ್ ಕ್ಯಾಪ್ ಇದೆ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. EPS ಬಂದು 0.5 ಪೈಸಾ ಇದೆ. ಬುಕ್ ವ್ಯಾಲ್ಯೂ ಬಂದು 16 ರೂಪಾಯಿ ಇದೆ. ನಿಮ್ಮ ಹತ್ರ ಈ ಸ್ಟಾಕ್ ಇದ್ರೆ ಹುಷಾರಾಗಿರಿ. ಯಾಕಂದ್ರೆ ಸುಮಾರು ಜನ ನಾವೇನ್ ಮಾಡ್ತಾ ಇರ್ತೀವಿ ಅಂದ್ರೆ ಆವರೇಜಿಂಗ್ ಮಾಡ್ತಾ ಇರ್ತೀವಿ. ಇಂಥ ಸ್ಟಾಕ್ ಅಲ್ಲಿ ಆವರೇಜಿಂಗ್ ಮಾಡೋದು ತುಂಬಾ ಡೇಂಜರ್. ಯಾಕಂದ್ರೆ ಈ ಸ್ಟಾಕು 5 ವರ್ಷ 10 ವರ್ಷ ಕೂಡ ಒಂದೇ ಪ್ಲೇಸ್ ಅಲ್ಲಿ ನಿಂತು ಬಿಡ್ತವೆ. ಅವಾಗ ನಮ್ಮ ಒಂದು ಇನ್ಫ್ಲೇಷನ್ ಬಂದು ತಿಂದಾಗ್ತವೆ. ಇನ್ಫ್ಲೇಷನ್ ಮೀನ್ಸ್ 6 to 8% ಇನ್ಫ್ಲೇಷನ್. 5 ವರ್ಷ ಒಂದು ಸ್ಟಾಕ್ ಅಲ್ಲಿ ನೀವು ಕೂತ್ಕೊಂಡ್ರೆ ರಿಟರ್ನ್ ಬಂದಿಲ್ಲ ಅಂದ್ರೆ 6% ನಮ್ಮ ದಿನಬಳಕೆ ಪದಾರ್ಥಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಈ ಲಾಸ್ ಅಲ್ಲಿ ನಾವು ಲಾಂಗ್ ಟೈಮ್ ಅನ್ಕೊಂಡು 5 ವರ್ಷ ಗಟ್ಟಲೆ ಕುತ್ಕೊಂಡ್ರೆ ನಾವು ಲಾಸ್ ಆಗ್ತೀವಿ. ರಿಟರ್ನ್ ಬಂದರೂ ಕೂಡ ನಾಳೆ ಒಂದು 10-20% ರಿಟರ್ನ್ ಬಂದರೂ ಕೂಡ ನಮಗೆ ಉಪಯೋಗ ಇಲ್ಲ. ಇದೇ ತರ ನಾವು ಕೋಮಾ ಸ್ಟಾಕ್ ಟೋಟಲ್ 10 ಹೇಳಿದೀವಿ. ಅದರಲ್ಲಿ 3ನೇ ಸ್ಟಾಕ್ ನ ನೋಡೋಣ. 3ನೇ ಸ್ಟಾಕ್ ಬಂದು ಪಟೇಲ್ ಇಂಜಿನಿಯರಿಂಗ್ ಅಂತ. ಈ ಒಂದು ಕಂಪನಿ ಒಂದು 3817 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. EPS ಬಂದ್ಬಿಟ್ಟು ಒಂದು 4 ರೂಪಾಯಿ ಇದೆ. ಇದು ಕೂಡ ಇಂಜಿನಿಯರಿಂಗ್ ರಿಲೇಟೆಡ್ ಬ್ರಿಡ್ಜ್, ಟನಲ್, ರೋಡ್, ಈ ತರ ಒಂದು ಮೆಟಲ್ಸ್ ಬೇಕಾಗುವ ವಸ್ತುಗಳನ್ನ ಸಪ್ಲೈ ಮಾಡ್ತಾರೆ. ಆ ಸೆಕ್ಟರ್ ಇಂದ ಕನ್ಸ್ಟ್ರಕ್ಷನ್ ಒಂದು ಸೆಕ್ಟರ್ ಜೊತೆನೂ ಕೂಡ ಈ ಕಂಪನಿ ಇದೆ. ಈ ಪೆಟಲ್ ಇಂಜಿನಿಯರಿಂಗ್ ಕೂಡ ಕೋಮಾಗ ಹೋಗಿದೆ. ಈ ಸ್ಟಾಕ್ ಕೂಡ ಕೋಮಾಗ ಹೋಗಿದೆ, ಬರೋದು ಕಷ್ಟ ಇದೆ. ಈ ಕೋಮಾಗ ಹೋಗಿರೋ ಸ್ಟಾಕ್ಗಳು 95% ಚಾನ್ಸಸ್ ಇದೆ 5 ನಿಂದ 10 ವರ್ಷ 15 ವರ್ಷ ನಿಂತ್ಕೋಬಹುದು. ಯಾವಾಗ ಬರುತ್ತೆ ಗೊತ್ತಿಲ್ಲ. ಓನ್ಲಿ 5% ಮಾತ್ರ ನಿಮಗೆ ಚಾನ್ಸಸ್ ಇರುತ್ತೆ ಮೇಲ್ ಬರುವಂತದ್ದು. ಆ 5% ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ 4500 ಕಂಪನಿಗಳಿದಾವೆ. ನಾವ್ ಯಾಕೆ ಇಂಥ ರಿಸ್ಕ್ ನ ತಗೋಬೇಕು, ಹೌದಲ್ವಾ? ರಿಸ್ಕ್ ತಗೊಳ್ಳದೇ ಇರೋದು ಒಳ್ಳೇದು. ಸುಮಾರು ಇದಕ್ಕಿಂತ ಒಳ್ಳೆ ಕಂಪನಿಗಳಿದೆ. ರಿಸ್ಕ್ ಯಾರೆಲ್ಲ ಬೇಡ ಅಂತೀರಾ, ಫಸ್ಟ್ ಈ ಒಂದು ಸ್ಟಾಕ್ ನ ಒಂದ್ಸತಿ ರಿವ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟಾಕ್ ಹೋಗೋಣ. ವಿಕಾಸ್ ಲೈಫ್ ಕೇರ್ ಅಂತ. ತುಂಬಾ ಜನ ನನ್ನ ಲೈವ್ ಅಲ್ಲೂ ಕೂಡ ಕೇಳ್ತಾ ಇರ್ತಾರೆ, ವಿಕಾಸ್ ಲೈಫ್ ಕೇರ್ ಹೇಗಿದೆ ಸರ್ ನೋಡಿ ಹೇಳಿ ಅಂತ. ಈ ಸ್ಟಾಕ್ ಕೂಡ ಕೋಮಾಗ ಹೋಗಿದೆ. ಇದು ಈ ಕಂಪನಿ ಒಂದು ಆಕ್ಟಿವಿಟಿ ಕೆಮಿಕಲ್ ರಿಲೇಟೆಡ್ ಸೆಕ್ಟರ್ ಅಲ್ಲಿ ಇರೋದು. ಕೇವಲ 474 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ವಿಕಾಸ್ ಲೈಫ್ ಕೇರ್. ಸುಮಾರು ಜನ ಕೇಳ್ತಾ ಇರ್ತಾರೆ. ಬುಕ್ ವ್ಯಾಲ್ಯೂ ಒಂದು ಬರೀ ಜಸ್ಟ್ 2.93 ಇದೆ. ಈ ಒಂದು ಬುಕ್ ವ್ಯಾಲ್ಯೂ 2 ರೂಪಾಯಿ ಮಾತ್ರ ಇದೆ ಒಂದು ಬುಕ್ ವ್ಯಾಲ್ಯೂ. EPS ಬಂದ್ಬಿಟ್ಟು ಮೈನಸ್ ಅಲ್ಲಿ ಇದೆ. ಇದು ಕೂಡ EPS ಮೈನಸ್. ನೋಡಿ, ಒಂದು ಕಂಪನಿಲಿ EPS ಜಾಸ್ತಿ ಇರಬೇಕು. EPS ಮೀನ್ಸ್ ಏನು, ನಾವೊಂದು ಶೇರ್ ನ 100 ರೂಪಾಯಿ ಕೊಟ್ಟು ತಗೊಂತಾ ಇದೀವಿ ಅಂದ್ರೆ ಆ 100 ರೂಪಾಯಿನ ತಗೊಂಡು ಹಾಕಿ ಅವ್ರು ಎಷ್ಟು ಒಂದು ಸಂಪಾದನೆ ಮಾಡಿ ನಮಗ್ ಕೊಡ್ತಾ ಇದಾರೆ ಅಂತ. ಯಾವಾಗ್ಲೂ ಅಷ್ಟೇ, ಯಾವ್ದೇ ಶೇರ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೇಕಾದ್ರೆ EPS ಜಾಸ್ತಿ ಇರಬೇಕು ಅಟ್ಲೀಸ್ಟ್. ಓಕೆ, ಈ ನಾನು ಅನಲೈಸ್ ಮಾಡೋದು ಟೆಕ್ನಿಕಲ್ ಅನಾಲಿಸಿಸ್, ಅದರಲ್ಲಿ ಇದು ಯಾವುದು ಸಂಬಂಧ ಪಡಲ್ಲ. ಬಟ್ ಓನ್ಲಿ ನಿಮ್ಮ ನಾಲೆಡ್ಜ್ ಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ವಿಕಾಸ್ ಲೈಫ್ ಕೇರ್ ಇದು ಕೂಡ ಕೋಮಾಗ ಹೋಗಿರುವಂತ ಸ್ಟಾಕ್. ಓಕೆ, ನೆಕ್ಸ್ಟ್ ಕೋಮಾಗ ಹೋಗಿರೋ ಸ್ಟಾಕ್ ನ ನೋಡೋಣ. ಎನರ್ಜಿ ಡೆವಲಪ್ಮೆಂಟ್ ಕಂಪನಿ ಅಂತ. ಈ ಕಂಪನಿ ಕೂಡ ಕೋಮಾಗ ಹೋಗಿದೆ.
ಇದು 1995 ಅಲ್ಲಿ ಒಂದು ಸ್ಟಾರ್ಟ್ ಆಗಿರುವಂತಹ ಕಂಪನಿ, ಎನರ್ಜಿ ಡೆವಲಪ್ಮೆಂಟ್ ಕಂಪನಿ. ಈ ಒಂದು ಕಂಪನಿಲಿ ಒಂದು ಬಲ್ಕ್ ಪವರ್ ಜನರೇಷನ್ ನ ಮಾಡುವಂತ ಕಂಪನಿ, ಪವರ್ ರಿಲೇಟೆಡ್ ಇದೆ, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿರುವಂತಹ ಒಂದು ಕಂಪನಿ. ಕೇವಲ ಬರೀ 94 crores ಮಾತ್ರ ಈ ಒಂದು ಕಂಪನಿ ಮಾರ್ಕೆಟ್ ಕ್ಯಾಪ್ ಇದೆ. ಈಗ ನೋಡಿ, ಸಾಮಾನ್ಯವಾಗಿ ಕಾಮನ್ ಆಗಿ ನಾನು ಹೇಳ್ತಾ ಇರೋ ಸ್ಟಾಕ್ ಅಲ್ಲಿ ನೀವು EPS ಮೈನಸ್ ಆಗಿರುತ್ತೆ. ಸುಮಾರು ಸ್ಟಾಕ್ ಅಲ್ಲಿ EPS ಮೈನಸ್ ಆಗಿದೆ. ಇದರಲ್ಲೂ ಕೂಡ 15 ರೂಪಾಯಿ ಮೈನಸ್ ಇದೆ. ಅಂದ್ರೆ ನಾವು ಕೊಡೋ ಒಂದು 19 ರೂಪಾಯಿಗೆ ಅವರು 15 ರೂಪಾಯಿ ಮೈನಸ್ ಮಾಡಿ ಅಂದ್ರೆ ಲಾಸ್ ಮಾಡಿ ಒಂದು ಇನ್ನು ನಾವು ಇನ್ವೆಸ್ಟ್ ಮಾಡಿರೋದನ್ನ ಲಾಸ್ ಮಾಡ್ತಾ ಇದ್ದಾರೆ 15 ರೂಪಾಯಿ. ಈ ರೀತಿ ಯಾವುದೇ ಒಂದು ಕಂಪ್ನಿಲಿ ಆಗಿರ್ಬೋದು EPS ಮೈನಸ್ ಇದ್ದಾಗ ಕೇರ್ಫುಲ್ ಆಗಿರಿ. ಇದು ಕೂಡ ಕಂಪ್ನಿ ಒಂದು ಸ್ಟಾಕ್ ಕೋಮಾಗಿ ಹೋಗಿದೆ. ಇದು ಬರ್ಬೋದಾ, ಮುಂದೆ ಏನಾಗ್ಬೋದು ಅಂತ ಕೊನೆಯಲ್ಲಿ ನಾವು ಹೇಳ್ತೀನಿ. ಬರೋ ಚಾನ್ಸಸ್ ಎಷ್ಟಿದೆ, ಯಾವ ರೀತಿ ಇದನ್ನ ನೋಡ್ಬೇಕು, ಎಲ್ಲಿ ಚೆಕ್ ಮಾಡ್ಬೇಕಂತ ಕೂಡ ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟ್ ಸ್ಟಾಕ್ ಹೋಗೋಣ. ಇದನ್ನು ಕೂಡ, ಈ ಸ್ಟಾಕು ಕೂಡ ನನ್ನ ಕಳೆದ ಲೈವ್ ಅಲ್ಲಿ ಬಂದು ಮೆನ್ಷನ್ ಮಾಡ್ತಾ ಇದ್ರು ಸುಮಾರು ಜನ, ಸರ್ ಈ ಸ್ಟಾಕ್ ಬಗ್ಗೆ ನೋಡಿ ಅಂತ. ಅದು ಯಾವ ಸ್ಟಾಕ್ ಅಂದ್ರೆ ಮಿಸ್ಟಾನ್ ಫುಡ್ ಅಂತ ಹೇಳ್ಬಿಟ್ಟು. ಈ ಫುಡ್ ರಿಲೇಟೆಡ್ ಕಂಪನಿ. ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಂದು 516 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಇದರಲ್ಲೂ ಅಷ್ಟೇ EPS ಚೆನ್ನಾಗಿದೆ, ಆವರೇಜ್ ಆಗಿದೆ. ಓಕೆ, 3 ರೂಪಾಯಿ EPS ಇದೆ. ಬಟ್ ಈ ಕಂಪನಿ ಕೂಡ ಕೋಮಾಗೆ ಹೋಗಿದೆ. ಇದು ಸೆಕ್ಟರ್ ಬಂದು ಹಾಸ್ಪಿಟಲ್, ಹೋಟೆಲ್ ಮೇಲೆ ಒಂದು ಫುಡ್ ಪ್ರೊಸೆಸಿಂಗ್ ಅಲ್ಲಿ ಬರುತ್ತೆ. ಲೈಕ್ ನೀವು ಬೇರೆ ಬೇರೆ ನೋಡಿರ್ತೀರಾ, ಫುಡ್ ಪ್ರೊಸೆಸಿಂಗ್ ಕಂಪನಿಗಳು ಫುಡ್ ನ ಪ್ರೊಸೆಸ್ ಮಾಡಿ ಬೇರೆ ಬೇರೆ ಒಂದು ಮಾಲ್ಸ್ ಆಗಿರ್ಬೋದು, ಹೋಟೆಲ್ಗಾದ್ರು ಸಪ್ಲೈನ ಮಾಡ್ತಾರೆ. ಆ ತರ ಒಂದು ಕಂಪನಿ ಮಿಸ್ಟಾನ್ ಫುಡ್ಸ್ ಅಂತ. ಇದು ಕೂಡ ನನ್ನ ಒಂದು ಎನ್ಕ್ವೈರಿ ಬಾಕ್ಸ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ಸ್ಟಾಕ್ ಚೆಕ್ ಮಾಡಿ ನೋಡಿದಾಗ ಈ ಸ್ಟಾಕ್ ಕೂಡ ಕೋಮಾಗೆ ಹೋಗಿದೆ. ಓಕೆ, ನೆಕ್ಸ್ಟ್ ಸ್ಟಾಕ್ ನೋಡೋಣ ನಾವು. MMTC ಅಂತ. ನನಗೆ ಗೊತ್ತಿರೋ ಪ್ರಕಾರ ಇದು ಬಂದು ಗೌರ್ಮೆಂಟ್ ಕಂಪನಿ ಆಗಿರುತ್ತೆ, ಪಬ್ಲಿಕ್ ಸೆಕ್ಟರ್ ಕಂಪನಿ. ಇದೊಂದು ಗೌರ್ಮೆಂಟ್ ಕಂಪನಿ ಆಗಿದೆ. ಇದು ಒಂದು ಕಂಪನಿ ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್, ಅಂದ್ರೆ ಗೌರ್ಮೆಂಟ್ ಒಂದು ಯಾವುದೇ ಒಂದು ಗೌರ್ಮೆಂಟ್ ಕಂಪನಿ ಇರ್ಬೋದು, ನಮ್ಮ ಒಂದು ಪ್ರೈಮ್ ಮಿನಿಸ್ಟರ್ ಹೆಸರಲ್ಲಿ ಇರುತ್ತೆ. ಅದು ಗೌರ್ಮೆಂಟ್ ಕಂಪನಿ ಅಂತ ಅರ್ಥ ಮಾಡ್ಕೊಳ್ಳಿ. ಪ್ರಮೋಟರ್ ಹತ್ರ ಹೋಗಿ ನೋಡಿ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅಂತ ಇದ್ರೆ ಅದು ಗೌರ್ಮೆಂಟ್ ಕಂಪನಿ ಅಂತ ಅರ್ಥ. ಇದು ಕೂಡ ಕೆಮಿಕಲ್, ಫರ್ಟಿಲೈಸರ್ ಈ ತರ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಇದು ಮಾರ್ಕೆಟ್ ಕ್ಯಾಪ್ 8751 ಮಾರ್ಕೆಟ್ ಕ್ಯಾಪ್ ಇದೆ. ಮತ್ತೆ ಬುಕ್ ವ್ಯಾಲ್ಯೂ 11 ರೂಪಾಯಿ ಇದೆ. EPS ಬಂದು 1 ರೂಪಾಯಿ ಇದೆ. ಈ ಕಂಪ್ನಿ ಕೂಡ ಅಷ್ಟೇನೆ. ಈ ಒಂದು ಕಳೆದ ಬಾರಿ ಈ ಕೋಮಾಗ ಹೋಗಿರೋದು ಯಾವಾಗಿಂದ ನಮ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ಯಾವಾಗ ಕರೆಕ್ಷನ್ ಸ್ಟಾರ್ಟ್ ಆಯ್ತಲ್ಲ, ಆವಾಗಿಂದ ಈ ಸ್ಟಾಕ್ಗಳು ಕೋಮಾದಲ್ಲಿ ಹೋಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಅಲ್ಲಿವರೆಗೂ ಎಲ್ಲ ಒಂದು ಟ್ರೆಂಡ್ ಅಲ್ಲಿ ಇತ್ತು, ಚೆನ್ನಾಗಿ ಹೋಗ್ತಾ ಇತ್ತು. ಅದನ್ನೇ ನೀವು ನೋಡಿ ಒಂದು ಸೆಲೆಕ್ಟ್ ಮಾಡಿರ್ತೀರ, ಸ್ಟಾಕ್ಗಳನ್ನ ತಗೊಂಡಿರ್ತಾರೆ. ಬಟ್ ಇವಾಗ ಸಿಚುವೇಶನ್ ಚೇಂಜ್ ಆಗಿದೆ, ಹೌದಲ್ವಾ? ಈ ಒಂದು ಕರೆಕ್ಷನ್ ಟೈಮಲ್ಲಿ ಸುಮಾರು ಸ್ಟಾಕ್ಗಳು ಫಿಲ್ಟರ್ ಆಗುತ್ತೆ. ಯಾವ್ದು ಸ್ಟ್ರೆಂತ್ ಇರುತ್ತೆ ಅದು ಮೇಲೆ ಹೋಗುತ್ತೆ, ಯಾವ್ದು ವೀಕ್ ಇರುತ್ತೆ ಕೆಳಗೆ ಬರುತ್ತೆ. ಇವಾಗ ಒಂದು ಫಿಲ್ಟರ್ ಆಗುತ್ತೆ. ನಾವು ಕೂಡ ನಮ್ಮ ಪೋರ್ಟ್ಫೋಲಿಯೋನ ಫಿಲ್ಟರ್ ಮಾಡ್ಕೊಳ್ಳೋ ಟೈಮ್ ಇದು. ಈ MMTC ಕಂಪ್ನಿ ಕೂಡ ಕೋಮಾಗಿ ಹೋಗಿದೆ. ನಿಮ್ಮ ಹತ್ರ ಇದ್ರೆ ಹುಷಾರಾಗಿರಿ. ಓಕೆ, ನೆಕ್ಸ್ಟ್ ಸ್ಟಾಕ್ ಹೋಗೋಣ. ಜಯಪ್ರಕಾಶ್ ಪವರ್ ವೆಂಚರ್ ಅಂತ. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ JP ಅಂತಾನೂ ಕರಿತೀವಿ, JP ಪವರ್ ಅಂತಾನೂ ಕೂಡ ಕರಿತಿದ್ದೆ. ಇದ್ರೊಂದು ಕಂಪನಿ ಇತ್ತು. ಇವು ಕೂಡ ಬ್ಯಾಂಕ್ ಕರಪ್ಟ್ ಆಗಿರೋ ಕಂಪನಿಗಳು. ಇದು ಒಂದು ಸಿಮೆಂಟ್, ಕನ್ಸ್ಟ್ರಕ್ಷನ್ ಈ ತರ ಬೇರೆ ಬೇರೆ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ JP ವೆಂಚರ್ ಅಂತ ಹೇಳ್ಬಿಟ್ಟು. ಇದು ಕೂಡ ಕೋಮಾಗಿ ಹೋಗಿದೆ. ಇದ್ರ ಬಂದು 10,000 ಮಾರ್ಕೆಟ್ ಕ್ಯಾಪ್ ಇದೆ. ಇದು EPS ಬಂದು ಇದು 1 ರೂಪಾಯಿ ಇದೆ. ಬುಕ್ ವ್ಯಾಲ್ಯೂ ಬಂದು 17 ರೂಪಾಯಿ ಇದೆ. ಓಕೆನಾ? ಬುಕ್ ವ್ಯಾಲ್ಯೂಗಿಂತಾನು ಮೈನಸ್ ಅಲ್ಲಿ ಪ್ರೈಸ್ ಓಡ್ತಾ ಇದೆ. ಬುಕ್ ವ್ಯಾಲ್ಯೂ 17 ರೂಪಾಯಿ ಇದ್ರೆ ಇದು ಕಂಪನಿ ಪ್ರೈಸ್ ಬಂದು 15 ರೂಪಾಯಿ. 2 ರೂಪಾಯಿ ಮೈನಸ್ ಅಲ್ಲಿ ಕಂಪನಿ ಪ್ರೈಸ್ ಓಡ್ತಾ ಇದೆ. ಈ ತರ ಸ್ಟಾಕ್ಗಳು ನಿಮ್ಮ ಹತ್ರ ಏನಾದ್ರು ಇದ್ರೆ ಫಸ್ಟ್ ರಿವ್ಯೂ ಮಾಡಿ, ಅದನ್ನ ನೋಡಿ, ಯಾವುದೇ ಕಾರಣಕ್ಕೂ ಆವರೇಜ್ ನ ಮಾಡಕ್ ಹೋಗ್ಬಿಡಿ. ನೆಕ್ಸ್ಟ್ ಬಂದು ನಮ್ಮ ಒಂದು ಏಷ್ಯನ್ ಗ್ರಾನಿಟೋ ಇಂಡಿಯಾ ಅಂತ ಈ ಕಂಪನಿ. ಇದು ಕೂಡ ಕೋಮಾಗಿ ಹೋಗಿದೆ. ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಂದು 647. ಇದರ ಒಂದು ಕರೆಂಟ್ ಪ್ರೈಸ್ ಬಂದು 44 ರೂಪಾಯಿ ಇದೆ. ಇದರಲ್ಲೂ ಕೂಡ EPS ಜಸ್ಟ್ ಒಂದು 49 ಪೈಸಾ ಇದೆ. ಇದೆಲ್ಲ ಈ ಕಂಪನಿ ಕೂಡ ಕೋಮಾಗಿ ಹೋಗಿದೆ. ಏನೆಲ್ಲ ನಾನು ಹೇಳ್ತೀನಿ, ನನ್ನ ಒಂದು ಕಳೆದ 10 ವರ್ಷದ ಅನುಭವದ ಮುಖಾಂತರ, ನನ್ನ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಟೆಕ್ನಿಕ್ ಮುಖಾಂತರ ಈ ಸ್ಟಾಕ್ಗಳು ಕೋಮಾಗಿ ಹೋಗಿದೆ ಅಂತ ಹೇಳ್ತಾ ಇದ್ದೀನಿ. ಇದು ಯಾವುದೇ ತರ ನಿಮ್ಗೆ ಫಂಡಮೆಂಟಲ್ ಆಗಿರ್ಬೋದು, ಯಾವುದೇ ಒಂದು ವೆಬ್ಸೈಟ್ ಅಲ್ಲೂ ಈ ಒಂದು ವಿಷಯನ ಎಲ್ಲೂ ತೋರಿಸೋದಿಲ್ಲ. ಈ ಸ್ಟಾಕ್ಗಳು ಕೋಮಾಗಿ ಹೋಗಿದೆ ಅಂತ. ನಾನು ಈ ಕೋಮಾ ಸ್ಟಾಕ್ ಅಂತ ಯಾಕೆ ಹೆಸರಿಟ್ಟಿದ್ದೀನಿ ಅಂದ್ರೆ, ಈ ಸ್ಟಾಕ್ ಕೋಮಾಗಿ ಹೋದ್ಮೇಲೆ ಸ್ಟಾಕ್ಗಳು ಬರಕ್ಕೆ ವಾಪಸ್ 5-10 ವರ್ಷ ಟೈಮ್ ತಗೋಬಹುದು. ಬರಲ್ಲ, ವಾಪಸ್ ಬರೋದು ತುಂಬಾ ಕಷ್ಟ ಇದೆ. ಓನ್ಲಿ 5% ಚಾನ್ಸ್ ಇರುತ್ತೆ ವಾಪಸ್ ಅದು ಬರೋದು. ನಿಮ್ಮ ಹತ್ರ ಯಾವುದೇ ಸ್ಟಾಕ್ ಇದ್ರೆ ಹುಷಾರಾಗಿರಿ. ಓಕೆ ಸರ್, ಸ್ಟಾಕ್ ಏನಾದ್ರು ಹೇಳಿದ್ರಿ, ಪರವಾಗಿಲ್ಲ. ಇದರಲ್ಲಿರೋ ನಿಮ್ಮ ಹತ್ರ ಯಾವ್ದೋ ಸ್ಟಾಕ್ ಇದ್ರೆ ಏನ್ ಮಾಡೋದು ನಾವು? ನೋಡಿ ಸ್ನೇಹಿತರೆ, ಸಿಂಪಲ್. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರತಿಯೊಂದು ಕೂಡ ಜಸ್ಟ್ ನಾವು ಯೂಟ್ಯೂಬ್ ಅಲ್ಲಿ ನೋಡಿನೇ ತಿಳ್ಕೊಳಕ್ ಆಗಲ್ಲ. ಕೆಲವೊಂದು ಸಬ್ಜೆಕ್ಟ್ಸ್ ಇರುತ್ತೆ, ಕಲಿಯೋದಿರುತ್ತೆ. ನೀವು ಈ ತರ ಒಂದು ಕೋಮಾ ಸ್ಟಾಕ್ ನ ತಿಳ್ಕೋಬೇಕು, ಒಳ್ಳೆ ರಿಟರ್ನ್ ಮಾಡಬೇಕು ಅಂತಂದ್ರೆ ನೀವು ಪ್ರೈಸ್ ಆಕ್ಷನ್ ಕಲಿಬೇಕಾಗುತ್ತೆ. ಪ್ರೈಸ್ ಆಕ್ಷನ್ ಕಲಿಬೇಕಂದ್ರೆ ಒಂದು ಕೋರ್ಸ್ ಇದೆ, ನಮ್ಮದೇ ಆದ. ಆಫ್ಲೈನ್ ಇದೆ, ಆನ್ಲೈನ್ ಇದೆ, ಲೈವ್ ಕ್ಲಾಸ್ ಕೂಡ ಇದೆ. ನಮ್ಮ ಒಂದು ಅಕಾಡೆಮಿ ಬಂದು ನಾಗವಾರದಲ್ಲಿ ಲೊಕೇಟ್ ಆಗಿದೆ, ನಿಯರ್ ಟು ಹೆಬ್ಬಾಳ ಮಾನ್ಯತಾ ಟೆಕ್ ಪಾರ್ಕ್. ನೀವು ಬಂದು ಆಫ್ಲೈನ್ ಕ್ಲಾಸ್ ನ ಕಲಿಬಹುದು. ಕಂಪ್ಲೀಟ್ 1 ಮಂತ್ ಕೋರ್ಸ್ ಇರುತ್ತೆ. ನಿಮ್ಗೆ ಲೈಫ್ ಟೈಮ್ ಸಪೋರ್ಟ್ ಕೂಡ ಇರುತ್ತೆ. ಈ ಒಂದು ಕೋರ್ಸ್ ನ ಕಲಿಯುವ ಮುಖಾಂತರ ನೀವು ಈ
ಈ ತರ ಕೋಮಾಗಿ ಹೋಗಿರೋ ಸ್ಟಾಕ್ಗಳು ಕಂಡುಹಿಡಿಬಹುದು. ಪ್ಲಸ್ ಒಳ್ಳೆ ರಿಟರ್ನ್ ಕೊಡೋ ಸ್ಟಾಕ್ಗಳು ಕೂಡ ನೀವೇ ಸ್ವತಃ ಅನಲೈಸ್ ಕೂಡ ಮಾಡಬಹುದು. ನನ್ನ ಒಂದು ಲೈವ್ ನಡೀತಾ ಇರುತ್ತೆ ವಾರದಲ್ಲಿ ಸೋಮವಾರ, ಬುಧವಾರ, ಶುಕ್ರವಾರ 3 ದಿವಸ ನಾನು ಯೂಟ್ಯೂಬಲ್ಲಿ ಲೈವ್ ಮಾಡ್ತಾ ಇದ್ದೀನಿ. ಆ ಲೈವ್ ಅಲ್ಲಿ ಬಂದು ಕೂಡ ನಿಮ್ಮ ಹತ್ರ ಸ್ಟಾಕು ಕೋಮಾಗಿ ಹೋಗಿದೆಯಾ ಇಲ್ಲ ಅಂತ ನೀವು ಚೆಕ್ ಕೂಡ ಮಾಡಿಸ್ಕೋಬಹುದು. ಇದು ಕಂಪ್ಲೀಟ್ ಫ್ರೀ ಆಗಿರುತ್ತೆ. ಅಲ್ಲೂ ಕೂಡ ನಿಮಗೆ ಯಾರೆಲ್ಲ ನಾವು ಒಂದು ಕಲಿಯೋದಕ್ಕಾಗಲ್ಲ ಅನ್ನೋರು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಕೂಡ ನೀವು ಕೇಳಿ ತಿಳ್ಕೊಬಹುದು. ಹಾಗೆ ಭಾನುವಾರ ಬಂದ್ಬಿಟ್ಟು ನಮ್ಮ ವೆಬಿನಾರ್ ಕೂಡ ಇರುತ್ತೆ, ಅಲ್ಲೂ ಕೂಡ ಅಟೆಂಡ್ ಮಾಡ್ಬೋದು. ಪೋರ್ಟ್ಫೋಲಿಯೋನ ಹೇಗೆ ಬಿಲ್ಡ್ ಮಾಡ್ಬೋದು ಅಂತ ಸುಮಾರು ವಿಷಯಗಳನ್ನ ನಾವು ಫ್ರೀಯಾಗಿ ಕೂಡ ಹೇಳ್ಕೊಡ್ತಾ ಇರ್ತೀವಿ. ಯಾರೆಲ್ಲ ಪ್ರೊಫೆಷ್ನಲ್ ಆಗಿ ಕಲಿಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ನಾನು ಏನಾದ್ರು ಮಾಡಬೇಕು ಅಂತ ಡ್ರೀಮ್ ಇರುತ್ತಲ್ಲ, ಅವರು ಬಂದು ನಮ್ಮ ಆಫ್ಲೈನ್ ಕ್ಲಾಸ್ನ ಜಾಯಿನ್ ಆಗ್ಬೋದು. ಖಂಡಿತ ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಮಾಡೋ ಜವಾಬ್ದಾರಿ ನಮ್ದಾಗಿರುತ್ತೆ. ಈ ಒಂದು ಇನ್ಫಾರ್ಮೇಶನ್ ಕೋಮಾ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ನಮ್ಮ ಒಂದು ಈ ಒಂದು ವಿಡಿಯೋ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕನ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಜೊತೆ.